ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲಿರುವಂಥ ತರಕಾರಿ ಇಟ್ಕೊಂಡು ಈಸಿಯಾಗಿ ಮಿಕ್ಸ್ಚರ್ ಮಾಡೋದು ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂದರೆ, ಇದು ಮಾಡೋದಕ್ಕೆ ಆಲೂಗಡ್ಡೆ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಿಮಗೆ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸಾಗಿ ಕೂಡ ತೊಗೋಬೋದು. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ನೀರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಕಂದ್ರೂ ಮಾಡ್ಕೊಬೋದು. ನಾನು ಸದ್ಯಕ್ಕೆ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡಬೇಕಂದ್ರೆ ಸ್ವಲ್ಪ ಮಾಡಿ ನೋಡಿ, ಇಷ್ಟ ಆದರೆ ನೀವು ಜಾಸ್ತಿ ಕೂಡ ಮಾಡಿಟ್ಕೊಬೋದು. ಈಗ ಈ ಥರ ದೊಡ್ಡ ದೊಡ್ಡ ಹೋಲ್ಸಿರೋ ಅಂಥದ್ದು ತುರಿಯೋದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಥರ ನಾನು ತುರ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ನೀವು ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಇರುತ್ತಲ್ವ ನಾರ್ಮಲು, ಅದರಲ್ಲೇ ಮಾಡ್ಕೊಬೋದು. ಅದೇ ಸ್ವಲ್ಪ ಹೋಲ್ಸು ದೊಡ್ಡದಾಗಿರೋದು ನೋಡಿ ತಗೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಆ ಲೇಯರ್ ಅನ್ನೋದು ಕ್ರಂಚಿಯಾಗಿರುತ್ತೆ ತಿನ್ನೋವಾಗ, ಅದಕ್ಕೋಸ್ಕರನೇ. ಮತ್ತು ತೆಳ್ಳಗೂ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ತುರಿದಿಟ್ಕೊಂಡಿದ್ದೀನಲ್ವ, ಇದನ್ನು ಇಮಿಡಿಯೇಟ್ಲಿ ತೆಗೆದು ನೀರಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಒಂದು ಹಾಲಿನ ಅಂಶ ಇರುತ್ತೆ, ಅಂದರೆ ಬೆಳ್ಳಗೆ ನೀರು ಚೇಂಜ್ ಆಗ್ತಾಯಿದ್ದಲ್ಲ, ಈ ಥರ ಇರೋದು ಪೂರ್ತಿ ಕಂಪ್ಲೀಟಾಗಿ ನೀರಲ್ಲಿ ಹೋಗ್ಬಿಡ್ಬೇಕು. ಆಲೂಗಡ್ಡೆಲ್ಲೇ ಇದ್ದರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಇಮಿಡಿಯೇಟ್ಲಿ ಚೆನ್ನಾಗಿ ತುರಿದ್ಮೇಲೆ ನೀರಲ್ಲಿ ಹಾಕಿ ಚೆನ್ನಾಗಿ ಕೈಯಿಂದ ಥರ ನೋಡಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಬೆಳ್ಳಗೆ ಇರುವಂಥ ನೀರೆಲ್ಲ ಹೋಗಬೇಕು. ಆ ಥರ ಇದನ್ನು ತೊಳ್ಕೊಳ್ಳಿ. ಇದನ್ನು ಒಂದು 2-3 ಸರಿ ತೊಳಿಬೇಕಾಗುತ್ತೆ. ಟೈಮ್ ಇದ್ದರೆ ನೀವು ಬೇಕಂದರೆ ಇದನ್ನು ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ಆದರೆ ನಾನು ಇದನ್ನು ಒಂದು 2 ಸರಿ ತೊಳೆದು 3ನೇ ವಾಟರಲ್ಲಿ ಚೆನ್ನಾಗಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಅಂದರೆ ಒಂದು 2-3 ಸರಿ ತೊಳಿರಿ. ಈಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಇದು ಲೈಟಾಗಿ ಆರಬೇಕು. ಅಂದರೆ ಇದು ಮುಟ್ಟಕ್ಕೆ ತಣ್ಣಗಿರಬೇಕು, ಆದರೆ ತೇವಾಂಶ ಕೈಗೆ ಅಂಟಬಾರ್ದು. ಆ ಥರ ಇದನ್ನು ಈ ಥರ ಬಟ್ಟೆ ಮೇಲೆ ಹಾಕಿ ಹಾಕಕ್ಕೆ ಬಿಟ್ಟಿದ್ದೀನಿ. ನೀವು ಫ್ಯಾನ್ ಮುಂದೆ ಕೂಡ ಹಾಕೋಬೋದು. ನಾನು ಹೊರಗಡೆ ಸಜ್ಜಾಕಲ್ಲಿತ್ತು, ಅದ್ರ ಮೇಲೆ ಈ ಥರ ಒಂದು ಬಟ್ಟೆ ಹಾಕಿ ಬಿಟ್ಟಿದ್ದೀನಿ. ಕೆಳಗಡೆ ನೀರಿನಂಶ ಏನೋ ಡ್ರೈ ಆಗುತ್ತೆ, ಅದ್ರ ಮೇಲೆ ಈ ಥರ ಮಾಡಬೇಕಂದ್ರೆ ಅದೇ ಬಟ್ಟೆನ ಈ ಥರ ಲೈಟಾಗಿ ಮುಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿ. ಅವಾಗ ನೀರನ್ನೆಲ್ಲ ಚೆನ್ನಾಗಿ ಬಟ್ಟೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಿಮಗೆ ಆಲೂಗಡ್ಡೆ ಅದೇನಿದೆ ಅದು ಬೇಗನೆ ಡ್ರೈ ಆಗುತ್ತೆ. ಅಂದರೆ ಒಂದು 3-4 ನಿಮಿಷಕ್ಕೆ ಡ್ರೈ ಆಗುತ್ತೆ. ಯಾಕಂದರೆ ಎರಡೂ ಕಡೆನೂ ನಾವು ಪ್ರೆಸ್ ಮಾಡೋದ್ರಿಂದ ನೀರೆಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ. ಆವಾಗ ಇದು ಫುಲ್ಲು ಡ್ರೈ ಆಗುತ್ತೆ. ಅಂದರೆ ಪೂರ್ತಿ ಒಣಗಬಾರ್ದು, ಸ್ವಲ್ಪ ಕೈಗೆ ಮೆತ್ತಿಗೆ ಅನಿಸ್ಬೇಕು, ಆದರೆ ನೀರು ಇರಬಾರ್ದು. ಇವಾಗ ನೋಡ್ತಾ ಇರ್ಬೋದು, ಮಿನಿಮಮ್ ಆದರೂ 5 ನಿಮಿಷ ಈ ಥರ ಮಾಡಿ. ಯಾಕಂದರೆ ಆಲ್ರೆಡಿ ನಾನು ಚಿಪ್ಸ್ ರೆಸಿಪಿಗೆಲ್ಲ ತೋರಿಸಿದ್ದೀನಿ, ಇದೇ ಥರನೇ ಫಾಲೋ ಮಾಡಬೇಕು. ನೋಡಿ, ಇವಾಗ ಇದು ಉದ್ರಾಗಿದೆ, ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ಫ್ರೀಝರಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಒಂದು ಏರ್ ಟೈಟ್ ಕವರ್ ಬ್ಯಾಗ್ ಬರುತ್ತಲ್ಲ, ಜಿಪ್ ಬ್ಯಾಗು, ಅದೆಲ್ಲ ಹಾಕಿಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡು ಯಾವಾಗ ಬೇಕಾವಾಗ ನೀವು ಮಕ್ಕಳಿಗೆ ಚಿಪ್ಸ್ ಕೂಡ ಮಾಡ್ಕೊಡ್ಬೋದು. ನೋಡ್ತಾ ಇರ್ಬೋದು, ಇವಾಗ ರೆಡಿಯಾಗಿದೆ. ಇವಾಗ ಇದನ್ನ ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದೇ ನೀವು ಫ್ರೆಶ್ ಆಗಿ ಮಾಡಿದ್ರೆ ನಿಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಅದೇ ಟೈಮ್ಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗಡ್ಡೆಯನ್ನು ತುರಿದಿರೋದು ಹಾಕ್ಕೊತಾ ಇದ್ದೀನಿ. ಹಾಕಿದ್ಮೇಲೆ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಫುಲ್ಲು ಲೋ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲ, ಸ್ವಲ್ಪ ಲೈಟಾಗಿ ಉರಿ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಏಕ್ದಮ್ ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗನೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗಬೇಡಿ, ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ಬಿಡಿ, ಒಂದು 30 ಸೆಕೆಂಡ್ ಬಿಡಿ. ಆನಂತರ ಸೌಟಿಂದ ತಿರುಗಿಸ್ಕೊಳ್ಳಿ. ಈಗ ಇದರಲ್ಲಿ ಪೂರ್ತಿ ಕಂಪ್ಲೀಟ್ ಆ ಎಣ್ಣೆಯಲ್ಲಿ ಏನು ನೊರೆ ಬರ್ತಾಯಿದೆ ಅದೆಲ್ಲ ಪೂರ್ತಿ ಕಡಿಮೆ ಆಗಬೇಕು. ಆವಾಗ ನೀವು ಇದನ್ನು ಮಧ್ಯದಲ್ಲಿ ನೀವು ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ತಿರುಗಿಸ್ತಾ ಇದ್ದೀನಿ. ಯಾಕಂದರೆ ನೊರೆ ಅಂಶ ಕಡಿಮೆ ಆಯಿತು. ಯಾಕಂದರೆ ಬೇಗನೆ ಇದು ಫ್ರೈ ಆಗುತ್ತೆ, ಮತ್ತು ಕಲರ್ ಕೂಡ ಬೇಗನೆ ಗೋಲ್ಡನ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ನಿಮಗೆ ಕ್ರಿಸ್ಪಿ ಬಂದಿದೆ ಅಂತ ಅರ್ಥ. ಇವಾಗ ಆಲ್ಮೋಸ್ಟ್ ಕ್ರಿಸ್ಪಿ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ಎತ್ತಿ ಒಂದು ಟಿಶ್ಯೂ ಪೇಪರ್ ಹಾಕಿರುವಂಥ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಉಳಿದಿರೋದು ಸಹ ಇದೇ ರೀತಿ ಮಾಡ್ಕೊತೀನಿ. ನೀವು ಆಲೂಗಡ್ಡೆನಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ನಿಮಗೆ ಆಲೂಗಡ್ಡೆನಲ್ಲೇ ಮಾಡಿರೋದಂತ ಗೊತ್ತಾಗೋದಿಲ್ಲ. ಇವಾಗ ಉಳಿದಿರೋದು ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಉಳಿದಿರೋದು ಮಾಡಬೇಕಂದ್ರೆ ಇನ್ನೊಂದು ಟಿಪ್ಸು ನಿಮಗೆ. ಇವಾಗ ಎತ್ತಿದ ತಕ್ಷಣ ಮತ್ತೆ ಸಪ್ರೇಟ್ ಬೇರೆ ಇರುತ್ತಲ್ಲ, ಅದನ್ನು ಹಾಕೋಕ್ಕೆ ಹೋಗಬೇಡಿ. ಒಂದು 5 ಸೆಕೆಂಡ್ ಬಿಡಿ, ಮತ್ತೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಅವಾಗ ಮತ್ತೆ ಹಾಕ್ಕೊಳ್ಳಿ. ಆ ಥರನೇ ಮಾಡಬೇಕು. ತಕ್ಷಣಕ್ಕೆ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಎಣ್ಣೆ ನೀವು ಎತ್ತಿದ ತಕ್ಷಣ ಸ್ವಲ್ಪ ಕಡಿಮೆ ಇರುತ್ತೆ ಅದು ಹೀಟು. ಮತ್ತು ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಒಂದು 5 ಸೆಕೆಂಡ್ ಆದಮೇಲೆ ಮತ್ತೆ ಹಾಕ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಉಳಿದಿರೋದೆಲ್ಲ ಮಾಡ್ತಾಯಿದ್ದೀನಿ. ಒಂದು 4 ಆಲೂಗಡ್ಡೆಗೆ ನನಗೆ ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಮಿಕ್ಚರ್ ಆಗಿದೆ ನನಗೆ. ಇವಾಗ ನೆಕ್ಸ್ಟ್ ಇದಕ್ಕೆ ಬೇರೆ ಐಟಮ್ಗಳು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಜರಡಿ ಇದೆ ನನ್ನ ಹತ್ರ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕ್ಕೊಬೋದು. ಇವಾಗ 1 ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಕಡಲೆ ಬೀಜ, ಕೆಲವರಿಗೆ ಕಡಲೆ ಬೀಜ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಜಾಸ್ತಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ 1 ಚಿಕ್ಕ ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ.
ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 10 ಗೋಡಂಬಿ ದೊಡ್ಡದು ಅದನ್ನು 2 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಗೋಡಂಬಿ ಕೂಡ ಚೆನ್ನಾಗಿರುತ್ತೆ. ಕೆಲವರು ಡ್ರೈ ಫ್ರೂಟ್ಸ್ನ ಮಿಕ್ಚರಲ್ಲಿ ತಿನ್ನೋಕೆ ಇಷ್ಟಪಡ್ತಾರೆ, ಅಂಥವ್ರು ಕೂಡ ಯೂಸ್ ಮಾಡ್ಕೋಬೋದು. ಈಗ ಹುರ್ಗಡ್ಲೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಕೂಡ ಆಪ್ಷನಲ್ಲು, ನಿಮಗೆ ಯಾವ್ದು ಬೇಕೋ ಅದು ಈ 3 ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು 3 ಇತ್ತು ಅದ್ರೂ ಹಾಕ್ಕೊತಾ ಇದ್ದೀನಿ. ಸೊ ಹುರ್ಗಡ್ಲೆ ಹಾಕಿದ ಮೇಲೆ ತುಂಬ ಫ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಇವಾಗ ಇದನ್ನು ಎತ್ಕೊತಾ ಇದ್ದೀನಿ. ಒಂದು 2 ನಿಮಿಷಕ್ಕೆ ಇದು ಫ್ರೈ ಆಗುತ್ತೆ. ಈಗ ಇದನ್ನು ಮಿಕ್ಚರಲ್ಲಿ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಉಳಿದಿರೋ ಮಸಾಲೆ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕೆಲವೊಂದು ಮಸಾಲೆನ ಹಾಕಿದ್ರೆ ಇನ್ನೂ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಅದರಲ್ಲಿ ನಾನು ನಾರ್ಮಲ್ ಮಿಕ್ಚರ್ಗೆ ಯೂಸ್ ಮಾಡೋವಂಥದ್ದೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದು 5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡಿ ನೋಡಿ, ಅದು ಸಹ ಕ್ರಿಸ್ಪಿ ಬರುತ್ತೆ. ನಿಮಗೆ ತಿನ್ನೋವಾಗ ತುಂಬಾ ಸೂಪರ್ ಟೇಸ್ಟ್ ಕೊಡುತ್ತೆ ಹಸಿರು ಮೆಣಸಿನ್ಕಾಯಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಕೆಲವರಿಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಆಗಿಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕತ್ರಿನಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ನಿಮಗೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕರಿಬೇವು ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಮಿಕ್ಚರ್ ಅಂತ ಬಂದಮೇಲೆ ಎಲ್ಲ ಪದಾರ್ಥನೂ ಸ್ವಲ್ಪ ಕ್ರಿಸ್ಪಿ ಆದೇ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೊಬೋದು. ಈಗ ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೋಡ್ತಾ ಆಲೂಗಡ್ಡೆ ಮಿಕ್ಚರು ರೆಡಿ ಆಯಿತು. ಈಗ ಇದಕ್ಕೆ ಸ್ಪೈಸಸ್ ಕೂಡ ಹಾಕ್ಕೊಳ್ಳೋಣ. ಒಂದು 2 ಚಿಟಿಕೆ ಆಗೋಷ್ಟು ಇಂಗು, 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ಪೈಸಸ್ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಕೆಲವರು ಸ್ವೀಟ್ ಕೂಡ ಇಷ್ಟಪಡ್ತಾರೆ, ಅಂಥವ್ರು ಬೇಕಂದರೆ ಸಕ್ಕರೆ ಪುಡಿನೂ ಹಾಕೊಬೋದು. ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ, ತರ್ತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಕೆಲವರು ಹುಳಿ ಫ್ಲೇವರ್ ಬೇಕು ಅಂತಾರೆ, ಅಂಥವ್ರು ಆಮ್ಚೂರ್ ಪೌಡರ್ ಅಂದರೆ ಮಾವಿನಕಾಯಿದು ಪೌಡರ್ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಕೆಲವರು ಚಾಟ್ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಪೂರ್ತಿ ರೆಡಿ ಆದಮೇಲೆ ಒಂದು ಹೇರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡು ನಿಮ್ಗೆ ಇಷ್ಟ ಬಂದಾಗ ಯಾವಾಗ ಬೇಕಾದರೂ ತಿನ್ಬೋದು. ಸೊ ಇದು ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ಮಿಕ್ಚರ್ ರೆಡಿಯಾಗಿದೆ. ಖಂಡಿತ ಇವತ್ತು ತೋರಿಸಿರುವಂಥ ಇದೊಂದು ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಯಾವ ರೀತಿ ಬಂತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.